ಹೇಳಿದರೆ ಅದೆಲ್ಲ ಸತ್ಯದಿಂದ ಕೂಡಿತೆ, ಯಾವುದೂ ಸುಳ್ಳಿಲ್ಲ. ಅವರು ವಿರೋಧ ಪಕ್ಷದವರಿಗೆ ಯಾರು ಬಂದಿಲ್ಲ, ಅವ್ರನ್ನ ಕರೆದಿದ್ದೀರಿ, ಬಂದಿಲ್ಲ. ಆದರೂ ನಾವು ಈ ಸಂದರ್ಭದಲ್ಲಿ ನೀವೇನು ವಾದ ಮಾಡಿದಿರಿ ಅದೆಲ್ಲ ಸತ್ಯ, ನೀವೇನು ವಿಚಾರ ಮಂಡಿಸಿದಿರಿ ಅದು ಸತ್ಯ. ಇವತ್ತೇನಾದ್ರು ನಮ್ಮ ರಾಜ್ಯ ಸಂಕಷ್ಟದ ಆರ್ಥಿಕವಾದಂಥ ಏನಾದರೂ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂದರೆ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಅಂತಕ್ಕಂಥದ್ದನ್ನು ಅಕ್ಷರಶಃ ಬಿಚ್ಚಿಟ್ಟು ಸಂಪೂರ್ಣವಾಗಿ ಅವ್ರು ಎಷ್ಟು ನಮಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಎಲ್ಲದರಲ್ಲೂ ನಾವು ಹೇಳ್ಬೋದು, ವಿತ್ ಅಥೆಂಟಿಕೇಟೆಡ್ ಆಗಿ ಹೇಳ್ಬೋದು. ಅದರಲ್ಲಿ ಕೇಂದ್ರ ಹಣಕಾಸು ಆಯೋಗನ ರಚನೆ ಮಾಡಿದಂಥ ಉದ್ದೇಶ ಏನು? ಎಲ್ಲ ರಾಜ್ಯಗಳಿಗೆ ಸಮನಾದ ಪಾಲು ಸಿಗಬೇಕು, ಅವರ ಕೊಡ್ತಕ್ಕಂಥ ತೆರಿಗೆಗೆ ಅನುಗುಣವಾಗಿರ್ತಕ್ಕಂಥ ಪಾಲನ್ನು ಅವ್ರಿಗೆ ಕೊಡಬೇಕು ಆ ರಾಜ್ಯಕ್ಕೆ ಅಂತೇಳಿ ಇವರು ಅಟಾನಮಸ್ ಬಾಡಿ ಮಾಡಿ ಅದನ್ನು ಒಂದು ಉತ್ತಮವಾದಂಥ ಸಂಸ್ಥೆಯನ್ನು ಮಾಡಿ ಇವರು ಅಧಿಕಾರಕ್ಕೆ ತಂದಂಥ ಕೇಂದ್ರ ಹಣಕಾಸು ಸಂಸ್ಥೆ ಏನಿದೆ ಅದನ್ನು ಇವತ್ತು ಮನಾಪಲ್ಲಿ ಮಾಡ್ಕೊಂಡು ಇವರು ಇಚ್ಛಾನುಸಾರವಾಗಿ ಇವರ ವೈಯಕ್ತಿಕ ವಿರೋಧಿ ರಾಜ್ಯದ ನೀತಿಯನ್ನು ಅನುಸರಿಸಿ ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ವಿರೋಧಿ ರಾಜ್ಯಗಳಿರ್ತವೆ, ವಿರೋಧಿ ಪಕ್ಷದ ರಾಜ್ಯಗಳು, ಅವನ್ನ ಸಂಪೂರ್ಣವಾಗಿ ಆರ್ಥಿಕ ಹಿಡಿತಕ್ಕೆ, ಆರ್ಥಿಕ ಸಂಕಷ್ಟಕ್ಕೆ ಸಿಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇದರಲ್ಲಿ ಕಾನೂನಿನ ಅಂಶ ನನಗೆ ಗೊತ್ತಿಲ್ಲ. ಆದ್ದರಿಂದ ಈ ಒಂದು ಕೇಂದ್ರ ಹಣಕಾಸು ಆಯೋಗದ ಒಂದು ನಿಬಂಧನೆಯಲ್ಲಿ ಈ ರೀತಿ ಅವರು ಮಾಡಬಹುದಾ? ನಾವು ಹಿಂದೆ ನಾವು ಓದ್ತಾ ಇರಬೇಕಾದ್ರೆ ಕೇಂದ್ರ ಹಣಕಾಸು ಆಯೋಗಕ್ಕೆ ಆಯೋಗದ ವಿಚಾರದಲ್ಲಿ ಭಾಳ ಪ್ರಮಾಣದಲ್ಲಿ ತಿಳ್ಕೊಂಡಿದ್ದೆವು. ಇತ್ತೀಚಿನ ದಿನಗಳು ನೋಡಿದರೆ ಒಂದು ವರ್ಷ 4.23 ಕೊಡ್ತಾರೆ, ಒಂದು ವರ್ಷಕ್ಕೆ 3.5% ಇಳಿಸ್ತಾರೆ, ಮತ್ತೆ 4.13 ಕೊಡ್ತಾರೆ. ಹೆಂಗೆ ಬೇಕಂಗೆ ಇವರು ನಮ್ಮ ಕೇಂದ್ರದಿಂದ ಬರ್ತಕ್ಕಂಥ, ನಮ್ಮ ರಾಜ್ಯದಿಂದ ಹೋಗ್ತಕ್ಕಂಥ ತೆರಿಗೆ ಪಾಲಿನಲ್ಲಿ ಸಮರ್ಪಕವಾದಂಥ ಪಾಲನ್ನು ನಮಗೆ ಕೊಡದೇ ಇರೋದ್ರಿಂದ ಇವತ್ತು ನಾವು ರಾಜ್ಯದಲ್ಲಿ ಈ ಒಂದು ಸ್ವಲ್ಪ ಮಟ್ಟಿಗೆ ಇವ್ರ ಹತ್ರ ನಾವು ಕೇಳಬೇಕಾಯ್ತೆ. ಇದನ್ನೆಲ್ಲ ನಾಳೆ ಬಿಚ್ಚಿಟ್ಟು ವಿರೋಧ ಪಕ್ಷದ ನಾಯಕರ ಭಾಷಣ ಮುಗಿದ ಮೇಲೆ ಸಂಪೂರ್ಣವಾಗಿ ನಾವು ಅದನ್ನು ಬಿಚ್ಚಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ನೀತಿಯಿಂದ ಇವತ್ತು ನೀವು ಹಿಂಗಾಗಿದ್ದೀರಿ. ನೀವು ಇನ್ನೊಂದು ಹೇಳಿದ್ರಿ, ಈ ಗ್ಯಾಪು GST ಗ್ಯಾಪು, ನೀವು ಆವಾಗ ಮುಖ್ಯಮಂತ್ರಿಗಳಾಗಿದ್ರಿ. ನಾನು ಎದ್ದು ಕ್ವಶನ್ ಕೇಳಿದೆ, ನಮಗೆ ವ್ಯಾಟ್ ಇದೆ, ಆ ವ್ಯಾಟು ನಮ್ಮ ರಾಜ್ಯದಲ್ಲಿ ಏನು ಬರುತ್ತೆ ಟ್ಯಾಕ್ಸು, ಅದಕ್ಕಿಂತ ನಮಗೇನಾದರೂ ಕಡಿಮೆ ಆದರೆ ಏನು ಮಾಡಬೇಕು ಅಂದಾಗ ನೀವು ಹೇಳಿದ್ರಿ ಗ್ಯಾಪ್ ಕೊಡ್ತಾರೆ, 22ವರೆಗೆ ಗ್ಯಾಪ್ ಕೊಡ್ತಾರೆ ಅಂತ ಹೇಳಲಿಲ್ಲ, ಗ್ಯಾಪ್ ಕೊಡ್ತಾರೆ ಅಂತೇಳಿ ಹೇಳಿದ್ರಿ. ನಾವು ಅದಕ್ಕೆ ಒಪ್ಕೊಂಡು ಹೌದು ನಮಗೆ ನಷ್ಟ ಆಗ್ತಕ್ಕಂಥ ಹಣವನ್ನು ತುಂಬಿಕೊಡೋದಾದರೆ ಕೇಂದ್ರ ಸರ್ಕಾರ ನಾವು ಧಾರಾಳವಾಗಿ ಒಪ್ಕೊಳ್ಳೋಣ ಅಂತೇಳಿ ನಾವು ಭಾಷಣ ಮಾಡಿದೆವು. ಆದರೆ ಇವತ್ತು ಅದನ್ನು ನೋಡಿದರೆ 22ಕ್ಕೆ ನಿಲ್ಲಿಸಿದ್ದಾರೆ. ಮುಂದೆ ನಮಗೇನು ಕೊಡ್ತಾ ಇಲ್ಲ ಹಣನ ಹೆಚ್ಚುವರಿಯಾಗಿ. ಹಾಗೆ ಇದನ್ನು ಅದ್ರ ಜೊತೆಗೆ ನಮಗೆ ಆ GST ಇದನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಕಾನೂನಲ್ಲಿತ್ತ ಏಕಮುಖವಾಗಿ ಇವರು ಕೇಂದ್ರ ಸರ್ಕಾರ ತಗೊಳೋದಾದರೆ ನಮ್ಮನ್ನು 50-50 ಶೇರಿಂಗಿಗೆ ತಗೊಂಡು ನಮ್ಮ GSTಗೆ ಯಾಕೆ ಇವ್ರು ಪಾಲಿ ಬರಬೇಕಾಯಿತು? ಇದನ್ನು ನಾವು ಭಾಳ ಪ್ರಮಾಣವಾಗಿ ಕೇಳಬೇಕಾಗಿದೆ, ಚರ್ಚೆ ಆಗಬೇಕು. ನಮ್ಮ ಅಧ್ಯಕ್ಷರು ಸ್ವಲ್ಪ ನಮಗೆಲ್ಲ ಅವಕಾಶ ಕೊಟ್ಟರೆ ನಾವು ಪೂರ್ಣ ಪ್ರಮಾಣದಲ್ಲಿ, ನಾನು ಈಗಾಗಲೇ ಪೂರ್ಣವಾಗಿ ಓದಿದ್ದೀನಿ, ಅವ್ರು ಏನೇನು ಅನ್ಯಾಯ ಮಾಡಿರೋದ್ರಿಂದ ನಾವು ರಾಜ್ಯದಲ್ಲಿ ಇವತ್ತು ಈ ರೆವಿನ್ಯೂ ಡಿಫಿಸಿಯೇಟ್ಗೆ ಹೋಗಬೇಕಾಗಿದೆ. ರೆವಿನ್ಯೂ ಡಿಫಿಸಿಯೇಟ್ಗೆ ಯಾಕೆ ಹೋಗ್ತಾ ಇದ್ದೋ? ಇವರು GST ಪರಿಷ್ಕರಣೆ ಮಾಡದೇ ಇದ್ದರೆ ನಾವೀಗ 1,93,000 ಕೋಟಿ ನಿಂತಿದ್ದೀವಿ, ಇವತ್ತು ಬಂದು ನಿಲ್ತೀವಿ ಪುರಸ್ಕೃತ ಅಂದಾಜಿನಲ್ಲಿ. ಪ್ರಶ್ನೆ ಅದೇ, 3 ಪ್ರಶ್ನೆನೇ ಅವು. ಆದರೆ ನಾವು ಇವತ್ತು 2,08,000 ಕೋಟಿ ಮಾಡ್ತೀವಿ ಅಂತೇಳಿ ಆದಾಯ ತರ್ತೀವಿ ಅಂತ ಹೇಳಿದ್ದು. ಆದರೆ ಅದಕ್ಕೆ ರೀಚ್ ಆಗದೇ ಇರೋದ್ರಿಂದ ನಾವು ರೆವಿನ್ಯೂ ಡಿಫಿಸಿಯೇಟ್ಗೆ ಹೋಗ್ಬೇಕಾಯ್ತು. ಇವತ್ತು ಯಾಕೆ ರೆವಿನ್ಯೂ ಡಿಫಿಸಿಯೇಟ್ಗೆ ಹೋಗ್ತಾ ಇದ್ದೀವಿ? ಇದೆಲ್ಲವುದನ್ನು ಕೂಲಂಕುಷವಾಗಿ ಹೇಳಬೇಕು. ಇವನ್ನ ನಾವು ಅವ್ರಿಗೆ ದಬಾಸಕ್ಕೆ ಈ ಕೇಂದ್ರ ಸರ್ಕಾರದಲ್ಲಿ ಈ ಕೇಂದ್ರ ಹಣಕಾಸು ಆಯೋಗದ ಒಂದು ಸೂಪರ್ ಬಾಡಿ ಅಂತೇಳಿ ನಾವು ತಿಳ್ಕೊಂಡಿದ್ವಲ್ಲ, ಇದನ್ನು ಕಾಲಕ್ಕೆ ಯಾವ ರೀತಿ ಬೇಕು, ಯಾವ್ಯಾವ ರೀತಿ ಬೇಕು, ಎಲ್ಲ ರಾಜ್ಯಗಳಿಗೂ ಒಂದೇ ಥರ ಮಾಡ್ತಾರಾ, ಇಲ್ಲ ರಾಜ್ಯಗಳಲ್ಲಿ ಭಿನ್ನಾಭಿಪ್ರಾಯ ಮಾಡ್ತಾರಾ,
ಈ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿ ಸರಿ ಇಲ್ಲ ಅಂತಕ್ಕಂಥದ್ದು ನಾವು ದಬಾಶೆ ಹೇಳ್ಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯಿತು. ಶಿವಲಿಂಗ ಅವ್ರೆ ಹೇಳಿದ್ದೀನಿ. ನಿಮ್ಮ ಆಮೇಲೆ ಶಿವಲಿಂಗ ಅವ್ರೆ ನಿಮ್ಮ ಮಾಹಿತಿ ಎಲ್ಲ ಸರಿ ಇದೆ, ಇದು CLP ಅಲ್ಲ. ಇಲ್ಲಿ ಪ್ರಶ್ನೆ ಏನು ಅದು ಕೇಳಿ ನೀವು. ಉತ್ತರ ಕೊಡ್ತಾರೆ, ಬೇರೆ ಎಲ್ಲರೂ ಪ್ರಶ್ನೆ ಕೇಳ್ಬೇಕಲ್ಲ. ಚರ್ಚೆಯಲ್ಲಿ ಅಸೆಂಬ್ಲಿ ಮಾಡಬಹುದು, CLP ಅಲ್ಲಿ. ಆಮೇಲೆ ಇನ್ನು ಒಂದೇ ಒಂದು ಪ್ರಶ್ನೆ ಸೆಂಟರ್ಲಿ ಸ್ಪಾನ್ಸರ್ ಸ್ಕೀಮ್ಸ್ ಏನಿದಾವೆ ಅವಕ್ಕೆ ಅವರ ನಮ್ಮ ಮಧ್ಯೆ ಏನು ನಿಬಂಧನೆ ಆಗಿರುತ್ತೆ, ಆ ನಿಬಂಧನೆಯನ್ನು ಹೊರತುಪಡಿಸಿ ಅವರು ಅದಕ್ಕೆ ಕೊಡಬೇಕಾದಂಥ ಹಣವನ್ನು ನಮಗೆ ಸಕಾಲಕ್ಕೆ ಕೊಡದೇ ಇರೋದ್ರಿಂದ, ಈಗ ಜಲ್ ಜೀವನ್ ಮಿಷನ್ ಹೇಳಿದರೆ ಈ ರೀತಿ ಅನೇಕ ಸ್ಕೀಮ್ಗಳು ಎಲ್ಲ ಸ್ಕೀಮಲ್ಲೂ ಹಂಗೆ ಮಾಡಿದ್ದಾರೆ. PMAYನಲ್ಲೂ ಹಂಗೆ ಮಾಡಿದ್ದಾರೆ, ಎಲ್ಲವರಲ್ಲೂ ಹಂಗೆ ಮಾಡಿದ್ದಾರೆ. ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮಲ್ಲಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಸ್ಕೀಮ್ಗಳ ಬಗ್ಗೆ ನಾವು ದಬಾಶೆಯಲ್ಲಿ ಮಾತಾಡಿದರೆ ಇದನ್ನು ಕೊಡದೇ ಇರ್ಬೋದಾ, ಅವರು ಯಾಕೆ ಹಿಂಗೆ ಮಲ್ತಾ ಇದ್ದವ್ರನ್ನ ತರ್ತಾರೆ, ದಬಾಯಿಸ್ಬೋದಾ ಅಂತೇಳಿ ಕೇಳಿದೆ ಅಷ್ಟೇ. ಓಕೆ, ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ, ಉತ್ತರ ಕೊಡ್ತೇವೆ ಒಬ್ಬೊಬ್ರು. ವೇಟ್, ಬೇರ್ಪಟ್ಟೆ ಉತ್ತರ ಕೊಡ್ಲಿ. ಮತ್ತೆ ಮೈಕ್ ಅವರೆಲ್ಲ ಮೈಕ್ ಕರೆಕ್ಟ್ ಇಟ್ಕೊಳ್ಳಿ. ಶಿವಲಿಂಗೇಗೌಡ ಹೇಳಿಸ್ತಾ ಇದೆಯಾ? ನೀ ಹೇಳಿದ್ದು ಸರಿ ಇದೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆನ ನಮ್ಮ ರಾಜ್ಯಕ್ಕೆ, ವಿಶೇಷವಾಗಿ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ಗಳಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ಸತ್ಯ ಇದೆ. ನಾನ್ ಬಿಜೆಪಿ ಗೌರ್ಮೆಂಟ್ಗಳಿಗೆ ತೋರಿಸ್ತಾ ಇರ್ತಕ್ಕಂಥದ್ದು ಸತ್ಯ ಇದೆ. ಯಾಕಂದರೆ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಒಂದು ರಿಪೋರ್ಟನ್ನು ಕೊಟ್ಟಿದ್ರು ಅಧ್ಯಕ್ಷರು. ಏನಪ್ಪ ಅಂತಂದರೆ ನಮಗೆ ಡೆವಲ್ಯೂಷನ್ನಲ್ಲಿ ಕಡಿಮೆ ಆಗಿದೆ ಅಂತೇಳಿ ವಿಶೇಷ ಗ್ರ್ಯಾಂಟ್ಸ್ ಕೊಟ್ಟರು. ಆ ವಿಶೇಷ ಗ್ರ್ಯಾಂಟ್ಸ್ ಏನಪ್ಪ ಅಂತಂದರೆ ವಿಶೇಷ ಗ್ರ್ಯಾಂಟ್ಸ್ ಏನಪ್ಪ ಅಂತಂದರೆ 5,495 ಕೋಟಿ ರೂಪಾಯಿ ವಿಶೇಷ ಗ್ರ್ಯಾಂಟ್ಸ್